ವಾದಿರಾಜ ಶ್ರೀಪಾದಂಗಳವರು ಹೇಳ್ತಾರೆ, ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ. ಶರಣ ಇದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಶರಣ ಹೋಗಬೇಕು ಅಂತ. ಶರಣ ಅಂದರೆ ಏನು ಅಂದರೆ, ಶ ಅಂದರೆ ಸುಖ, ರಣ ಅಂದರೆ ಯುದ್ಧ, ರಣರಂಗ ಅಂತೀರಲ್ವ. ಈ ಶ ಅಂದರೆ ಸುಖ, ರಣ ಅಂದರೆ ಯುದ್ಧ, ಸಂಸಾರ ಅಂದರೆ ಏನು ಅಂದರೆ ಸುಖಕ್ಕಾಗಿ ಮಾಡುವ ಯುದ್ಧ, ಪರದಾಟ. ಈ ಶರಣ ತಪ್ಪಿಸಿಕೊಳ್ಳಬೇಕು. ಸುಖಕ್ಕಾಗಿ ಪರದಾಟ ಬೇಡ, ಹೋರಾಟ ಬೇಡ, ಕದನ ಬೇಡ ಅಂತ ಅಪೇಕ್ಷೆ ಇದ್ದರೆ ಏನು ಮಾಡಬೇಕು ಅಂದರೆ ಶರಣು ಹೋಗಬೇಕು. ಅಂದರೆ ಈ ಶರಣ ತಪ್ತದೆ. ಅಲ್ಲಿ ಯುದ್ಧ ಇಲ್ಲ. ಯುದ್ಧ ಯಾವಾಗ? ನಾನು ಬೇಕು ಅನ್ನಬೇಕು, ಎದುರಿಗಿದ್ದವರು ಬೇಡ ಅನ್ನಬೇಕು, ಅದು ಯುದ್ಧ. ಅಲ್ಲಿ ಯುದ್ಧ ಇಲ್ಲ ಮೋಕ್ಷದಲ್ಲಿ. ಸಂಕಲ್ಪ ಮಾತ್ರಾತ್ ಸಕಲೋಪಿ ಸಸ್ಯಾತ್ ಇತ್ಯೇವ ವೇದ ಅಪಿ ವೇದಯಂತಿ. ಏನು ಸಂಕಲ್ಪ ಮಾಡ್ತಾರೋ ಮೋಕ್ಷದಲ್ಲಿ ಅದು ಸಿಕ್ಕಿಬಿಡ್ತದೆ. ಯುದ್ಧ ಯಾಕೆ ಆಡ್ಬೇಕು? ನನಗೆ ರಾಜ್ಯ ಬೇಕು, ಬೇಡ ಅಂತ ಹೇಳಿದರೆ ಯುದ್ಧ ಶುರು. ರಾಜ್ಯ ಬೇಕಾ, ಬಾ ಕೂಡು ಅಂತ ಸಿಂಹಾಸನದ ಮೇಲೆ ಕೂಡಿಸಿ ಪಟ್ಟಾಭಿಷೇಕ ಮಾಡಿದರೆ ಯುದ್ಧ ಯಾಕೆ? ಹಾಗಾಗಿ ಶರಣ, ಆ ಸುಖಕ್ಕಾಗಿ ರಣ ಏನಿದೆ, ಯುದ್ಧ ಏನಿದೆ, ಅದು ಸಂಸಾರದಲ್ಲಿದೆ. ನಾವು ಶರಣು ಹೋದರೆ ದೇವರಿಗೆ ಈ ಶರಣ ತಪ್ಪಿ ಹೋಗ್ತದೆ. ಅದಕ್ಕಾಗಿ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ. ಯಾಕೆ ಅಂದರೆ ಈ ಶರಣ ತಪ್ಪಿಸಬೇಕಾಗಿದೆ ಎನ್ನುವುದಕ್ಕಾಗಿ ಶರಣೆಂಬೆ ಎನ್ನುವ ದೃಷ್ಟಿಯಲ್ಲಿ ಆ ಪರಮಾತ್ಮನ ಚರಣಗಳಿಗೆ ನಾವು ಶರಣ ಹೋಗಬೇಕು ಅಂತ. ಆ ಪರಮಾತ್ಮ ಎಂಥವನು ಅಂದರೆ ಪಕ್ಷಿ ವಾಹನ ಅಂತ, ಗರುಡ ವಾಹನನಾದಂತಹ ಪರಮಾತ್ಮ. ಅಂತಹ ಪರಮಾತ್ಮನ ಪಾದಗಳಿಗೆ ನಾನು ಎರಗುತ್ತೇನೆ ಅಂತ. ಏನಿದರ ಅಭಿಪ್ರಾಯ ಅಂದರೆ, ದೇವರ ಪಾದಗಳಿಗೆ ಎರಗುವಾಗ ಒಂದು ಸಲ ಹೀಗೆ ಕಣ್ಣು ಮುಚ್ಚಿ ದೇವರ ಸ್ಮರಣೆ ಮಾಡಲಿಕ್ಕಾಯಿತು, ದೇವರ ರೂಪದ ಚಿಂತನೆ ಮಾಡಲಿಕ್ಕಾಯಿತು ಅಂದರೆ ಸರಿ, ಆಗಲಿಲ್ಲ ಅಂದರೆ ಬಿಟ್ಬಿಡೋದು ಅಷ್ಟೆ. ನಾನು ಪ್ರಯತ್ನ ಮಾಡಿದೆ, ಆಗಲಿಲ್ಲ, ನಂದೇನು ತಪ್ಪು. ನಿನಗೆ ಬೇಕಾಗಿದ್ದರೆ ನೀನು ನನ್ನ ಮನಸ್ಸಿನೊಳಗೆ ಬರಬೇಕಾಗಿತ್ತು, ಬರಲಿಲ್ಲ, ಚಾನ್ಸ್ ಕಳ್ಕೊಂಡು ನನ್ನ ಕಡೆಯಿಂದ ನಮಸ್ಕಾರ ಮಾಡಿಸ್ಕೊಳ್ಳಿಲ್ಲ, ಹೋಗು ಅಂತ ಹೇಳಿಬಿಡೋದಾ ದೇವರಿಗೆ? ಚಾನ್ಸ್ ಯಾರಿಗೆ? ದೇವರಿಗ ನಮಗ? ದೇವರಿಗೆ ನಮಸ್ಕಾರ ಮಾಡುವ ಸೌಭಾಗ್ಯ ನಮಗೆ ಬೇಕಾಗಿದೆ, ದೇವರಿಗೇನು ಬೇಕಾಗಿದೆ? ಬ್ರಹ್ಮಾದಿ ದೇವತೆಗಳಿದ್ದಾರೆ ನಮಸ್ಕಾರ ಮಾಡೋದಕ್ಕೆ, ನಮ್ಮ ನಮಸ್ಕಾರ ಅವನಿಗೇನು ಬೇಕಾಗಿಲ್ಲ. ಹಾಗಾದರೆ ನಮಗೆ ಎಷ್ಟೇ ಕಷ್ಟ ಆದರೂ ಬಿಡಬಾರದು. ಚಂಚಲಂ ಹಿ ಮನಃಕೃಷ್ಣ ಪ್ರಮಾಥಿ ಬಲವದೃಢಂ. ಮನಸ್ಸು ಚಂಚಲ, ಚಂಚಲವಾದ ಮನಸ್ಸಿದ್ದೆ ಅಂತ ಆಗಿದ್ದರೂ ಮನಸ್ಸು ಮತ್ತೆ ಆಚೆ ಈಚೆ ಹೋದರೂ ಪ್ರತ್ಯಾಹಾರ ಅಂತಾರೆ ಅದಕ್ಕೆ. ಮತ್ತೆ ಮನಸ್ಸನ್ನು ಎಳೆದೆಳೆದು ಸೆಳೆದು ಆ ಪರಮಾತ್ಮನ ಪಾದಗಳಲ್ಲಿ ದೃಷ್ಟಿ ನಿನ್ನ ಪಾದದಲ್ಲಿ ನೆಡೋ ಹಾಗೆ, ಆ ಪರಮಾತ್ಮನ ಪಾದದಲ್ಲಿಯೇ ನಮ್ಮ ದೃಷ್ಟಿ, ನಮ್ಮ ಅನುಸಂಧಾನ ಇರೋ ಹಾಗೆ ಪ್ರಯತ್ನವನ್ನು ಮಾಡಿ ಮಾಡಿ ಬಹಳ ಕಷ್ಟಪಟ್ಟು ದೇವರ ಸ್ಮರಣೆಯನ್ನು, ದೇವರ ಪಾದಗಳಿಗೆ ಎರಗುವ ಪ್ರಯತ್ನ ನಾವು ಮಾಡಬೇಕು. ಏನೋ ಮಾಡ್ತೀವಿ, ಯಾಕೋ ಆಗೋದಿಲ್ಲಪ್ಪ, ಭಾಳ ಸಲ ಟ್ರೈ ಮಾಡಿದ್ವಿ, ಎಲ್ಲೋ ಲಕ್ಷ್ಯ ಹೋಗುತ್ತೆ. ಪೂಜೆ ಕೂತಾಗ ಏನೋ ಗಮನ ಬರ್ತದೆ, ಜಪ ಮಾಡಬೇಕು ಅಂದರೆ ಎಲ್ಲೋ ಹೋಗುತ್ತೆ, ಅದಕ್ಕೋಸ್ಕರ ನಾನು ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಅಂತ. ಊಟ ಹೀಗೆ ಬಿಟ್ಬಿಡ್ತೀರಾ? ಏನೋ ಭಾಳ ಕಷ್ಟ ಅಪ್ಪ, ಕಷ್ಟಪಟ್ಟು ಸಂಪಾದನೆ ಮಾಡಬೇಕು, ಎಷ್ಟೋ ಜನ ಕಡೆಯಿಂದ ಅನಿಸ್ಕೋಬೇಕು, ಆಡಿಸ್ಕೋಬೇಕು. ಒಂದೊಂದು ಸಲ ಕೊಡ್ತಾರೆ, ಸ್ಯಾಲ್ರಿ ಕೊಡೋದಿಲ್ಲ, ಕಡಿಮೆ ಕೊಡ್ತಾರೆ, ಜಗಳಾಡ್ತಾರೆ, ಶರಣ ಜಗಳ ಆಗ್ತದೆ. ಅದಕ್ಕೋಸ್ಕರ ಅಷ್ಟೆಲ್ಲ ಮಾಡಿ ಒಂದಿಷ್ಟು ತುತ್ತು ತಿನ್ನೋದಕ್ಕಿಂತ ಬಿಟ್ಟೇ ಬಿಡ್ತೇನೆ ಅಂತ ಬಿಡಿ ನೋಡೋಣ. ಇಲ್ಲ, ಏನೇ ಕಷ್ಟ ಆದರೂ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಎಲ್ಲ ಪ್ರಯತ್ನ ಮಾಡೋದಕ್ಕೆ ಸಿದ್ಧ.
ಆದರೆ ಎಂತಹ ಮೌಢ್ಯ ನಮ್ಮದು! ಅನಂತ ಕಾಲದ ಸುಖವನ್ನೇ ಕೊಡುವ, ಮೋಕ್ಷವನ್ನೇ ಕೊಡುವ ಭಗವಂತನ ಸ್ಮರಣೆಗಾಗಿ ಕಷ್ಟಪಡೋದಕ್ಕೆ ನಾವು ಸಿದ್ಧರಿಲ್ಲ. ಹಾಗಾಗಬಾರದು. ಎಷ್ಟೇ ಕಷ್ಟ ಆಗಲಿ ದೇವರ ಸ್ಮರಣೆ ಮಾಡೇ ಮಾಡ್ತೇವೆ ಎನ್ನುವ ಆಗ್ರಹ ಇರಬೇಕು. ಅದಕ್ಕೋಸ್ಕರ ಹೇಳ್ತಾರೆ, ಪಕ್ಷಿ ವಾಹನಗೆರಗುವೆ ಅಂತ. ದೇವರು ಸುಲಭವಾಗಿ ನಮ್ಮ ಕೈಗೆ ಸಿಗುವನಲ್ಲ. ನಾನು ನಮಸ್ಕಾರ ಮಾಡ್ತೀನಿ ಅಂತ. ಈಗ ಚೇರ್ ಮೇಲೆ ಕೂತಿರ್ತಾರೆ ಗುರುಗಳು, ನೀವು ನಮಸ್ಕಾರ ಮಾಡ್ಲಿಕ್ಕೆ ಬಂದ ತಕ್ಷಣ ಕಾಲು ಮೇಲೆ ಇಟ್ಕೊಂಡ್ಬಿಟ್ರೆ ಏನು ಮಾಡ್ತೀರ? ಅವಾಗ ಕಾಲು ಸಿಗೋದಿಲ್ಲ. ಕಾಲು ಮೇಲೆ ಇಟ್ಕೊಂಡ್ರೆ ಪರವಾಗಿಲ್ಲ, ಅಲ್ಲೇ ಮೇಲಿನಿಂದ ಕಾಲು ಎಳ್ಕೋಬೋದು, ಇಲ್ಲ ಇಟ್ಕೊಂಡಲ್ಲೇ ಮಾಡ್ಬೋದು. ಕಾರ್ ಹತ್ತಿ ಹೋಗಿಬಿಟ್ರೆ ಏನು ಮಾಡ್ತೀರ? ಅಯ್ಯೋ ನಮಸ್ಕಾರ ಮಾಡಬೇಕು ಅಂದ್ಕೊಂಡಿದ್ವಿ, ಅವ್ರು ಹೋಗಿಬಿಟ್ರಲ್ಲ ಕಾರ್ ಹತ್ತಿ ಅಂತ. ಕಾರ್ ಹತ್ತಿ ಹೋದರೆ ಅಲ್ಲಿ ಸಿಗ್ನಲ್ ಅಲ್ಲಿರೋ ಪೊಲೀಸಿಗೆ ಫೋನ್ ಮಾಡಿ ನಮ್ಮ ಗುರುಗಳನ್ನು ಸ್ವಲ್ಪ ನಿಲ್ಲಿಸಪ್ಪ, ನಾನು ಬರೋವರೆಗೆ ಅಂತ ಹೇಳ್ಬೋದು. ಪಕ್ಷಿ ವಾಹನಗೆರಗುವೆ. ಇವನು ಗರುಡಾರೂಢನಾಗಿ ಹಾರಿ ಹೋದ ಅಂದರೆ ಅವನ ಪಾದಕ್ಕೇನು ಎರಗುತ್ತೇವೆ, ಏನು ನಮಸ್ಕಾರ ಮಾಡ್ತೇವೆ ನಾವು? ಅದಕ್ಕೆ ವಾದರಾಜ ಶ್ರೀಪಾದಂಗಳವರಂದರು, ದೇವರು ಹಾಗೇ ಇದ್ದಾನೆ, ಅವನಿರೋದು ಗರುಡ ವಾಹನನೇ, ಅವನು ಹಾರೇನೇ ಹೋಗುವವನು. ಆದರೂ ಭಕ್ತರ ಭಕ್ತಿ ಪಾಶಕ್ಕೆ ಸಿಗುತ್ತಾನೆ. ನೀವು ಭಕ್ತಿಯಿಂದ ಅವನ ಸ್ಮರಣೆ ಮಾಡಿದರೆ ಅವನು ನಿಮ್ಮ ಮನಸ್ಸಿನಲ್ಲಿ ನೆಲೆಸ್ತಾನೆ, ಪರೀಕ್ಷೆ ಮಾಡ್ತಾನೆ. ಅದಕ್ಕೆ ವಾದರಾಜರು ಎಲ್ಲರಿಗೆ ಹೇಳ್ತಾರೆ, ದೇವರ ಸುಲಭ ಅಲ್ಲ, ಭಕ್ತಿಯಿಂದ ದೇವರಿಗೆ ನೀವು ಶರಣು ಹೋದರೆ ಅವನು ಪಕ್ಷಿವಾಹನ ಹಾರಿ ಹೋಗುವವನು. ಆದರೂ ನಿಮ್ಮ ಮನಸ್ಸಿಗೆ ಸಿಗುತ್ತಾನೆ. ಬಿಡಬೇಡಿ, ಅವನಿಗೆ ನಮಸ್ಕಾರ ಮಾಡಿ. ಹಾಗೆ ಕಷ್ಟಪಟ್ಟು ಹಾರುವ ದೇವರಿಗೂ ನಾವು ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಆಗ ನಿಜವಾಗಿ ನಮ್ಮಲ್ಲಿ ಪರಮಾತ್ಮ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡುತ್ತಾನೆ ಎನ್ನುವ ದೃಷ್ಟಿಯಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೇನೆ ಅಂತ ಸಾಮಾನ್ಯವಾಗಿ ಹೇಳದೆ ಪಕ್ಷಿವಾಹನಗೆರಗುವೆ ಅಂತ ವಾದಿರಾಜರು ಆ ಶಬ್ದವನ್ನು ಪ್ರಯೋಗ ಮಾಡುತ್ತಾರೆ. ಎರಡನೇದಾಗಿ ಪಕ್ಷಿವಾಹನ ಅಂದರೆ ಗರುಡ ವಾಹನ. ಗರುಡ ವೇದಗಳಿಗೆ ಅಭಿಮಾನಿ ದೇವತೆ. ಪರಮಾತ್ಮ ಗರುಡಾರೂಢನಾಗಿರ್ತಾನೆ ಎಂದ ಸ್ತೋತ್ರ ಸ್ತೋಮ ಛಂದೋಮಯ. ಆ ಗರುಡ ವೇದಾಭಿಮಾನಿಯಾದಂತಹ ದೇವತೆ. ಗರುಡವಾಹನನಾಗಿ ಭಗವಂತ ಯಾವಾಗಲೂ ಸಂಚಾರ ಮಾಡುತ್ತಾನೆ. ಇದರರ್ಥ ವೇದಗಳಿಂದ ಪ್ರತಿಪಾದ್ಯನಾಗಿ ಆ ವೇದವೇದ್ಯವಾದ ಮಹಾಮಹಿಮೆಯಿಂದ ಕೂಡಿದವನಾಗಿ ಭಗವಂತ ಇರ್ತಾನೆ. ಆ ಶಾಸ್ತ್ರಗಳ ಮೂಲಕ ಪರಮಾತ್ಮನನ್ನು ನಾವು ತಿಳಿಯಬಹುದು ಅಂತ. ಅಂದರೆ ನಮಸ್ಕಾರ ಮಾಡೋದು ಅಂದರೆ ಬರೇ ತಲೆ ಘಟ್ಟಿಸಬೇಡಿ, ದುಡುದು ಸುತ್ತಿ ಪ್ರದಕ್ಷಿಣೆ ಮಾಡಬೇಡಿ, ಬರೀ ಹೊರಳಾಡಬೇಡಿ. ಕೆಲವರು ಭಾಳ ಹೊತ್ತು ಮಲ್ಕೊಂಡಿರ್ತಾರೆ, ಶ್ರಮ ಆಗಿ ಬಂದಿರ್ತಾರೆ, ಸಮಯನೇ ಸಿಕ್ಕಿರೋದಿಲ್ಲ. ಹೀಗೆ ಸಾಷ್ಟಾಂಗ ಪ್ರಣಾಮ ಮಾಡುವಾಗ ನಿದ್ದೆ ಹತ್ತಿಬಿಡ್ತದೆ. ಸುತ್ತಲಿದ್ದವರು ಏನು ಭಕ್ತಿ ಏನು ಅದ್ಭುತ ಅಂತ ವರ್ಣನೆ ಮಾಡ್ತಾ ಇರ್ತಾರೆ. ಇವರಿಗಾದರೂ ನಿದ್ರೆ ಬಂದುಬಿಟ್ಟಿರ್ತದೆ. ಅದಲ್ಲ, ಆ ತರಹ ನಮಸ್ಕಾರ ಅಲ್ಲ. ಪಕ್ಷಿವಾಹನಗೆರಗುವೆ ಅಂತ ವೇದ ಪ್ರತಿಪಾದ್ಯನಾದ ಭಗವಂತನಿಗೆ ನಮಸ್ಕಾರ ಮಾಡುವೆ ಅಂತ ಹೇಳುವುದರಿಂದ ಆ ವೇದ ಪ್ರತಿಪಾದ್ಯವಾದ ಏನು ಭಗವಂತನ ಗುಣಗಳಿವೆ, ಮಹಿಮೆಗಳಿವೆ, ಅವುಗಳ ಅನುಸಂಧಾನವನ್ನು ಮಾಡ್ತಾ ನಾವು ನಮಸ್ಕಾರ ಮಾಡಬೇಕು ಅನ್ನುವುದರ ಸೂಚನೆಯನ್ನು ಮಾಡುವುದಕ್ಕೆ ರಾಜರು ಬರೀ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತೇನೆ ಅಂತನ್ನದೇ ಪಕ್ಷಿವಾಹನಗೆರಗುವೆ ಅಂತಾರೆ. ಆ ವೇದ ಪ್ರತಿಪಾದ್ಯನಾದ ಗರುಡಾರೂಢನಾದ ವೇದಾಭಿಮಾನಿಯಾದ ಗರುಡನಿಗೆ ನಿಯಾಮಕನಾಗಿ ಗರುಡನಿಂದ ತಾನು ಸ್ತುತಿ ಮಾಡಿಸಿಕೊಳ್ಳುವ ಪರಮಾತ್ಮ ಇದ್ದಾನಲ್ಲ, ಆ ಪರಮಾತ್ಮನನ್ನು ಆ ಅನುಸಂಧಾನದಿಂದ ನಮಸ್ಕಾರ ಮಾಡುವೆ ಅಂತ ಹೇಳುವ ಮೂಲಕ, ಹಾಗಾದರೆ ಅಷ್ಟೆಲ್ಲ ಮಾಡಬೇಕು, ಅದು ಯೋಗ್ಯತೆ ನಮ್ಮದಲ್ಲ. ಎಷ್ಟು ಸಾಧ್ಯವೋ ಅಷ್ಟು ವೇದ ಪ್ರತಿಪಾದ್ಯವಾದ ಕೆಲವಾದರೂ ನಮಗೆ ಯೋಗ್ಯವಾದ ಗುಣಗಳನ್ನಾದರೂ ಭಗವಂತನಲ್ಲಿ ನಾವು ಚಿಂತನೆ ಮಾಡಿ ನಮಸ್ಕಾರ ಮಾಡಬೇಕು ಅಂತನ್ನುವ ಅಭಿಪ್ರಾಯದಿಂದ ಪಕ್ಷಿ ವಾಹನಗೆರಗುವೆ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ಪಕ್ಷಿ ವಾಹನಗೆರಗುವೆ ಅನುದೇನ ರಕ್ಷಿಸಲಿ ನಮ್ಮ ವಧೂವರರ ಅಂತ ಸಾಮಾನ್ಯವಾಗಿ ಎರಡೆರಡು ಸಲ ಹೇಳ್ತಾರೆ, ಅದು ಸಾಹಿತ್ಯದ ದೃಷ್ಟಿಯಲ್ಲಿ. ಆದರೆ ರಾಜರ ಮನಸ್ಸಿನಲ್ಲಿ ಕೇವಲ ಸಾಹಿತ್ಯ ಮಾತ್ರ ಇಲ್ಲ, ವಿಶೇಷವಾದಂತಹ ಅರ್ಥಾನುಸಂಧಾನವನ್ನು ನಾವು ಮಾಡಿಕೊಳ್ಳಬೇಕು ಅನ್ನುವ ಅಭಿಪ್ರಾಯದಿಂದ ಹೇಳ್ತಾರೆ. ಪಕ್ಷಿ ವಾಹನ ಅಂದರೆ ಗರುಡ ವಾಹನ ಅಂತ ಒಂದರ್ಥ. ಇನ್ನೊಂದು ವಿಷ್ಣು ಸಹಸ್ರನಾಮಗಳಲ್ಲಿ ಹೇಳ್ತಾರಲ್ವೋ, ವರದೋ ವಾಯುವಾಹನ ಅಂತ. ವಾಯುದೇವರ
ವಾಹನನಾಗಿ ವಾಯುದೇವರನ್ನೇ ವಾಹನವಾಗಿ ಇಟ್ಟುಕೊಂಡು, ವಾಯುದೇವರಿಗೆ ವಾಹನ ಅಲ್ಲ, ವಾಯುದೇವರೇ ಪರಮಾತ್ಮನಿಗೆ ವಾಹನರಾಗಿದ್ದಾರೆ. ಆ ವಾಯುದೇವರ ಮೇಲೆ ಕುಳಿತ ಪರಮಾತ್ಮನ ಚಿಂತನವನ್ನು ನಾವು ಮಾಡಿದರೆ ದೇವರು ನಮಗೆ ವರ ಕೊಡ್ತಾನೆ. ವರದೋ ವಾಯುವಾಹನ, ವಾಯುವಾಹನ ಚಿಂತಿತಶ್ಚೇತ್ ವರದ. ವಾಯುವಾಹನನನ್ನಾಗಿ ಭಗವಂತನ ಚಿಂತನವನ್ನು ನಾವು ಮಾಡಿದರೆ ನಮಗೆ ವರವನ್ನು ಪರಮಾತ್ಮ ಕೊಡ್ತಾನೆ ಅಂತ ಹೇಳಿದ್ದಾರೆ. ಆ ದೃಷ್ಟಿಯಲ್ಲಿ ರಾಜರು ಎರಡನೇ ಬಾರಿ ಹೇಳ್ತಾರೆ ಪಕ್ಷಿ ವಾಹನಾಗೆರಗುವೆ ಅಂತ. ಇಲ್ಲಿ ಪಕ್ಷಿ ವಾಹನ ಅಂದರೆ ಪಕ್ಷಿ ಅಂದರೆ ವಾಯುದೇವರು ಅಂತ ಅರ್ಥ. ವಾಯುದೇವರು ಯಾಕೆ ಪಕ್ಷಿ ಆಗ್ತಾರೆ ಅಂತ, ವಾಯುದೇವರು ಯಾಕೆ ಪಕ್ಷಿ ಆಗ್ತಾರೆ ಅಂದರೆ, ಪಕ್ಷ ಅಂದರೆ ಏನು? ಎರಡು ಪಕ್ಷಗಳಿರುತ್ತದೆ, ಪೂರ್ವ ಪಕ್ಷ ಉತ್ತರ ಪಕ್ಷ ಅಂತ. ಹಿಂದಿನ ಪಕ್ಷ ಒಂದು, ಮುಂದೆ ಉತ್ತರ ಪಕ್ಷ ಒಂದು. ಪೂರ್ವ ಪಕ್ಷ ಅಂದರೆ ಅದು ಪೂರ್ವ ಪಕ್ಷವೇ. ಬೇರೆ ವಾದಿಗಳೆಲ್ಲ ಮಾಡುವಂತಹ ಆಕ್ಷೇಪಗಳಿವೆ, ಅವುಗಳಿಗೆಲ್ಲ ಪೂರ್ವ ಪಕ್ಷ ಅಂತಾರೆ. ಅದಕ್ಕೆ ಸಿದ್ಧಾಂತವನ್ನು ಹೇಳಿದರೆ ಅದು ಉತ್ತರ ಪಕ್ಷ ಅಂತ. ಈ ಎರಡು ಪಕ್ಷಗಳಲ್ಲಿ ಪ್ರಧಾನವಾದ ಪಕ್ಷ ಯಾವುದು? ಉತ್ತರ ಪಕ್ಷ ಸಿದ್ಧಾಂತ. ಆ ಸಿದ್ಧಾಂತವನ್ನು, ನಿಜವಾದ ಪಕ್ಷವನ್ನು, ಉತ್ತರ ಪಕ್ಷವನ್ನು, ಸಿದ್ಧಾಂತವನ್ನು ಮಂಡನೆ ಮಾಡಿದವರು ಯಾರು? ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಪಕ್ಷಿ ಅಂತ ಈ ವ್ಯಾಖ್ಯಾನವನ್ನು ಏನೋ ನಮ್ಮ ತಲೆಗೆ ಬಂದದ್ದು ನಾವು ಮಾಡಿದ್ದೇವೆ ಅಂತ ತಿಳ್ಕೊಬೇಡಿ. ಇದು ವಾದರಾಜರಿಗೆ ಸಮ್ಮತವಾದ ವ್ಯಾಖ್ಯಾನ. ಯಾಕೆ ಅಂದರೆ ಇದನ್ನು ವಾದರಾಜರೇ ತೋರಿಸಿಕೊಟ್ಟಿದ್ದಾರೆ ಯುಕ್ತಿಮಲ್ಲಿಕಾದಲ್ಲಿ. ಪೂರ್ವ ಪಕ್ಷ ಯಾವನ್ ಮಧ್ವಮತೋದಯ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವ ಹಿ ಅಂತ ಯುಕ್ತಿಮಲ್ಲಿಕಾದಲ್ಲಿ ವಾದರಾಜ ಶ್ರೀಪಾದಂಗಳವರೇ ಈ ಮಾತನ್ನು ಶ್ರೀಮದಾಚಾರ್ಯರ ಬಗ್ಗೆ ತಿಳಿಸಿದ್ದಾರೆ. ಪೂರ್ವ ಪಕ್ಷ, ಮೊದಲು ಬಂದದ್ದೆಲ್ಲ ಪೂರ್ವ ಪಕ್ಷಗಳು, ಕೊನೆಗೆ ಸಿದ್ಧಾಂತ ಮಾಡಿದ ಸಿದ್ಧಾಂತ ಪಕ್ಷ ಉತ್ತರ ಪಕ್ಷ ಅಂದರೆ ಅದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತವೇ. ಇದು ನಿಜವಾದಂತಹ ಸಿದ್ಧಾಂತ, ಅದೇ ಉತ್ತರ ಪಕ್ಷ ಅಂತ. ಹಾಗಾದರೆ ಪಕ್ಷ, ನಿಜವಾದ ಪಕ್ಷ, ಸಿದ್ಧಾಂತದ ಪಕ್ಷ ಅದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪಕ್ಷ. ಆ ಪಕ್ಷವನ್ನು ಪ್ರತಿಪಾದನೆ ಮಾಡಿದ ಶ್ರೀಮದಾಚಾರ್ಯರೇ ಪಕ್ಷಿಗಳು. ಪಕ್ಷಿ ವಾಹನ ಅಂದರೆ ವಾಯುವಾಹನ ಅಂತ ಅರ್ಥ. ಪಕ್ಷಿ ವಾಹನಾಗೆರಗುವೆ ಅನುದೀನ. ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತೇನೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಪರಮಾತ್ಮನಿಗೆ ನಮಸ್ಕಾರ ಮಾಡುತ್ತೇನೆ. ಮಾಡಿದರೆ ಅನುದಿನ ರಕ್ಷಿಸಲಿ ನಮ್ಮ ವಧೂವರರ. ಅವರು ವಧೂವರರಿಗೆ ರಕ್ಷಣೆಯನ್ನು ಮಾಡಲಿ ಅಂತ. ಇದು ಬಹಳ ಔಚಿತ್ಯಪೂರ್ಣವಾಗಿದೆ. ವಾಯುದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ವಧೂವರರಿಗೆ ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡೋದರಲ್ಲಿ ಬಹಳ ಮಹತ್ವ ಇದೆ. ಯಾಕೆ ಅಂದರೆ ವಾಯುದೇವರ ಸನ್ನಿಧಾನ ಪತಿಪತ್ನಿಯರಲ್ಲಿದ್ದರೇನೆ ಅವರಲ್ಲಿರುವ ಮಜ್ಜ ಅನ್ನುವ ಒಂದು ಧಾತು. ಆ ಧಾತುವಿನಲ್ಲಿ ವಾಯುದೇವರ ಸನ್ನಿಧಾನ ಇದ್ದರೇನೆ ತಂದೆ ಆಗ್ತಾನೆ, ತಾಯಿ ಆಗ್ತಾಳೆ, ಇಲ್ಲದೇ ಇದ್ದರೆ ಇಲ್ಲ ಅಂತ ಇತರೆಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಆದ್ದರಿಂದಲೇ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಾತರ್ಮೇ ಮಾತರಿಶ್ವನ್ ಪಿತಃ ಅತುಲ ಗುರು, ನಿಜವಾಗಿ ತಾಯಿಯಲ್ಲಿದ್ದು ತಾಯಿತನ ಕೊಡುವ, ತಂದೆಯಲ್ಲಿದ್ದು ತಂದೆತನ ಕೊಡುವವರೇ ವಾಯುದೇವರಾದದ್ದರಿಂದ ಅವರನ್ನು ಮಾತಃ ಪಿತಃ ಅಂತ ಸಂಬೋಧನೆ ಮಾಡಿದ್ದುಂಟು. ಆ ದೃಷ್ಟಿಯಲ್ಲಿ ಈ ವಧೂವರರು ಉತ್ತಮ ತಂದೆ ತಾಯಿಗಳು ಮುಂದೆ ಆಗಬೇಕು ಅಂದರೆ ಪಕ್ಷಿ ವಾಹನಗೆರಗುವೆ, ಆ ವಾಯುದೇವರಲ್ಲಿ ಅಂತರ್ಯಾಮಿಯಾದ ನಿನಗೆ ನಮಸ್ಕಾರ ಮಾಡುತ್ತೇವೆ. ಆ ವಾಯುದೇವರಿಗೆ ಅಲ್ಲಿ ಸನ್ನಿಹಿತರಾಗಿದ್ದು ಅವರನ್ನು ತಂದೆ ತಾಯಿಗಳಾಗುವಂತೆ ಮಾಡುವುದಕ್ಕೆ ನೀನು ಪ್ರೇರಣೆ ಮಾಡುವಂಥ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳುವ ರೀತಿಯಲ್ಲಿ ವಾದರಾಜ ಶ್ರೀಪಾದಂಗಳವರು ಈ ರೀತಿ ವಿಶೇಷಣವನ್ನು ಕೊಟ್ಟು ಹೇಳ್ತಾರೆ. ಇದೆಲ್ಲ ದೃಷ್ಟಿಯನ್ನು ಇಟ್ಟುಕೊಂಡ್ರೆ ಪಕ್ಷಿ ವಾಹನಗೆರಗುವೆ ಅನುದೀನ ರಕ್ಷಿಸಲಿ ನಮ್ಮ ವಧೂವರರ. ಹೀಗೆ ಇಷ್ಟೇ ಅರ್ಥ ಇದೆ ಅಂತ ತಿಳ್ಕೊಬೇಡಿ. ಆ ರಾಜರ ಮಾತಿಗೆ ಸಾಕಷ್ಟು ಅರ್ಥಗಳನ್ನು ನಾವು ತಿಳಿಯುವುದಕ್ಕೆ ಸಾಧ್ಯ ಇದೆ, ನಮ್ಮ ಯೋಗ್ಯತೆ ಇದ್ದಷ್ಟು. ಆದರೂ ಕೂಡ ಯಥಾಶಕ್ತಿ ತಿಳಿದುಕೊಂಡು ಅರ್ಥಾನುಸಂಧಾನಪೂರ್ವಕವಾಗಿ ಆ ಲಕ್ಷ್ಮೀ ಶೋಭಾನದ ಪಠನವನ್ನು ಪಾರಾಯಣವನ್ನು ನೀವು ಮಾಡಿದರೆ ನಿಜವಾಗಿಯೂ ನಿಮಗೂ ಎಲ್ಲ ವಧೂವರರಿಗೂ ಮುಂದೆ ಬರುವವರಿಗೂ ಹಿಂದೆ ವಧೂವರರು ಅಂತ ಅನಿಸಿಕೊಂಡು ಈಗ ಅನೇಕ ವಧೂವರರಿಗೆ ಜನ್ಮ ಕೊಟ್ಟವರಿಗೂ ಎಲ್ಲರಿಗೂ ಮಂಗಲವಾಗ್ತದೆ. ಇದರಲ್ಲಿ ಯಾವ ಸಂಶಯವೂ ಇಲ್ಲ. ಅಂತಹ ಶ್ರೇಷ್ಠವಾದ ಪಾರಾಯಣ
ಅದನ್ನು ಮಾಡಿದಂತಹ ಎಲ್ಲ ಭಕ್ತರು ಮನಸ್ಸಿನಲ್ಲಿಯೇ ನಮ್ಮೊಳಗಿದ್ದು ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀನಾರಾಯಣರೇ ತಾವು ಮಾಡಿಸಿ ತಾವೇ ಇದನ್ನು ಸಮರ್ಪಣೆ ಮಾಡಿಸಿಕೊಳ್ತಾ ಇದ್ದಾರೆ ಅಂತ ಅನುಸಂಧಾನ ಮಾಡುವ ಮೂಲಕ ಸಮರ್ಪಣೆಯನ್ನು ಮಾಡಿ ಪಂಡಿತ ಶ್ರೀಧರಾಚಾರ್ಯ ಜೋಶಿಯವರು ಬಹಳ ವಿಶೇಷವಾಗಿ ನಿಮಗೆಲ್ಲ ಇದರ ಬಗ್ಗೆ ಒಂದು ಮಾರ್ಗದರ್ಶನವನ್ನು ನೀಡಿ ಪ್ರೋತ್ಸಾಹನೆಯನ್ನು ಕೊಟ್ಟು ಈ ಪಾರಾಯಣವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿಸಿ ಸಮರ್ಪಣೆ ಮಾಡುವುದಕ್ಕೊಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ದೇವರು ವಿಶೇಷ ಅನುಗ್ರಹವನ್ನು ಮಾಡಿ ನಿರಂತರವಾಗಿ ಪಾಠ ಪ್ರವಚನ ಇನ್ನೂ ವಿಶೇಷವಾಗಿ ಅವರಿಂದ ನಡೆಯಲಿ. ಇಂತಹ ಒಂದು ಧಾರ್ಮಿಕ ಕಾರ್ಯಗಳು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಡೆಯುವಂತೆ ದೇವರು ಅವರಿಗೆ ಅನುಗ್ರಹವನ್ನು ಮಾಡಲಿ.